ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿಯಲ್ಲಿ ಸ್ವಚ್ಛ ಭಾರತ ಮಿಷನ್ 2.0 ಅಭಿಯಾನ, ಕಸ ಎಸೆಯುವವರಿಗೆ ದಂಡದ ಎಚ್ಚರಿಕೆ. ಸ್ವಚ್ಛ ಭಾರತ ಮಿಷನ್ 2.0 ಅಂಗವಾಗಿ ಗಂಗಾವತಿ ನಗರಸಭೆ ವತಿಯಿಂದ ನಗರದಲ್ಲಿ ವ್ಯಾಪಕ ಸ್ವಚ್ಛತಾ ಜಾಗೃತಿ ಅಭಿಯಾನ ನಡೆಸಲಾಯಿತು. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಎಸೆಯುವುದನ್ನು ನಿಲ್ಲಿಸಿ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡುವಂತೆ ನಗರಸಭೆ ಅಧಿಕಾರಿಗಳು ಮನವಿ ಮಾಡಿದರು. ಅಭಿಯಾನದ ವೇಳೆ ನಗರಸಭೆಯ ಮೊಬಿಲೈಸರ್ಗಳು ಹಾಗೂ ಸಿಬ್ಬಂದಿ ನಗರದಲ್ಲಿನ ವಿವಿಧ ಸ್ಥಳಗಳಲ್ಲಿ ಬಿದ್ದಿದ್ದ ಕಸವನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ರಂಗೋಲಿ ಹಾಕಿ ಬಣ್ಣ ಬಳಿದು ಸ್ವಚ್ಛದ ಮಹತ್ವವನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡಿದರು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ನಗರವನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು, ಸಾರ್ವಜನಿಕರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಬಳಿಕ ನಗರದ 24ನೇ ವಾರ್ಡ್ನ ಜಂಬಣ್ಣ ಶಾಲೆಯಲ್ಲಿ ಸ್ವಚ್ಛ ಭಾರತ ಮಿಷನ್ 2.0 ಅಡಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸ್ವಚ್ಛತೆ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಅರಿವು ನೀಡಲಾಯಿತು. ಸ್ವಚ್ಛ ಪರಿಸರವೇ ಉತ್ತಮ ಆರೋಗ್ಯಕ್ಕೆ ಮೂಲ ಎಂಬ ಸಂದೇಶವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆಯ ಪರಿಸರ ಅಭಿಯಂತರ ಶರಣಪ್ಪ, ಆರೋಗ್ಯ ನಿರೀಕ್ಷಕರಾದ ರಾಧಿಕಾ ನಾಗರಾಜ್, ಸಮುದಾಯ ಸಂಚಾಲಕರಾದ ಕೆ ಶ್ರೀದೇವಿ, ಶರಣಮ್ಮ, ವಿಜಯಲಕ್ಷ್ಮಿ, ನಗರಸಭೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಕನಸು ನ್ಯೂಸ್, ಗಂಗಾವತಿ. ಸಭೆ ವತಿಯಿಂದ ಇವತ್ತಿನ ದಿವಸ ಈ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಬಿಟೆಚ್ ಲಾಡ್ಜ್ ಅಪೋಸಿಟ್ನಲ್ಲಿ ಭಾಳಷ್ಟು ಕಸವನ್ನು ಇಲ್ಲಿ ಹಾಕ್ತಿದ್ರು. ಅದೇ ರೀತಿ ಅಲ್ಲಿ ಎರ್ಲೆ ಸ್ಕೂಲ್ MLA ಏನು ಸ್ಕೂಲ್ ಇದೆಯಲ್ಲ ಅಲ್ಲಿ ಕೂಡ ಭಾಳಷ್ಟು ಹಾಕ್ತಿದ್ರು. ನಗರಸಭೆದವರು ಭಾಳ ಜಾಗೃತಿಯಾಗಿ ಕಸದ ಬಗ್ಗೆ ಭಾಳಷ್ಟು ವಿಶೇಷವಾಗಿ ಒಂದು ಟೀಮನ್ನು ರಚನೆ ಮಾಡಿ ಎಲ್ಲಿ ಕಸವನ್ನು ಹಾಕ್ಬಾರ್ದು. ಭಾಳಷ್ಟು ಗಂಗಾವತಿ ಜನರಲ್ಲಿ ಭಾಳಷ್ಟು ಮೂಡಿದೆ. ಕಸವನ್ನು ಭಾಳ ಎಲ್ಲಿ ನಾವು ನೋಡ್ತಿದ್ವಿ, ಎಲ್ಲಿ ಆಗ್ತಾ ಇಲ್ಲ. ಕೆಲವೊಬ್ಬರು ತಿಳುವಳಿಕೆಲ್ಲರ್ದು ಮತ್ತು ಅಲ್ಲಿ ಹಾಕ್ತಿದ್ದಾರೆ. ಅವ್ರ ಗಮನಕ್ಕೆ ಸಮಿತಿಗೆ ಭಾಳಷ್ಟು ತೊಗೊಂಡಿದ್ದಾರೆ. ಇವರು ನಗರಸಭೆ ಸಿಬ್ಬಂದಿಗಳು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಇವತ್ತಿನ ದಿವಸ ಏನಿದೆ, ಇಲ್ಲಿ ಬಿಟೆಚ್ ಲಾಡ್ಜ್ ಅಪೋಸಿಟ್ ಭಾಳಷ್ಟು ಕಸ ಹಾಕ್ತಿದ್ರು. ಏನಂದ್ರೆ ಬೆಳಗ್ಗೆ ಹೊತ್ತು ಆಗ್ತಿದ್ದಿಲ್ಲ, ನೈಟ್ ಬರೋದು ಹಾಕೋದು. ಆಮೇಲೆ ಹಸಿ ಕಸ, ಒಣ ಕಸವನ್ನು ಬೇರೆ ಬೇರೆ ಪಡಿಸಿ ಓಣೆಯಲ್ಲೇ ಗಾಡಿ ಬರ್ತಾವೆ. ದಯಮಾಡಿ ಎಲ್ಲರೂ ಅಲ್ಲೇ ಹಾಕ್ಬೇಕಾಗಿ ವಿನಂತಿ. ಭಾಳಷ್ಟು ಶ್ರಮ ಇದೆ. ನಗರಸಭೆ ಸಿಬ್ಬಂದಿಗಳಾಯ್ತು, ನಮ್ಮ ಕಮಿಷನರ್ ಸಾರ್ ಆಯಿತು, ಇದೇ ರೀತಿ ಮುಂದೋದ್ರೆ ಚೆನ್ನಾಗಿ ಭಾಳಷ್ಟು ನಗರ ಎಲ್ಲ ಸ್ವಚ್ಛಗೊಳಿಸಿದ್ದಾರೆ ಅಂತಂದೇಳಿ ಈ ಮೂಲಕ ನಾನು ನಗರಸಭೆಯಲ್ಲಿ ಧನ್ಯವಾದ ತಿಳಿಸಿದ್ದೆ. ಸ್ವಚ್ಛತೆ ಮಾಡಿ ಹಸೆ ಕಸ, ಒಣ ಕಸವನ್ನು ಬೇರೆ ಬೇರೆ ಪಡಿಸಿ ಇಲ್ಲೆಲ್ಲ ಬಿಸಾಕಬೇಡಿ. ಗಾಡಿಗಳನ್ನು ಓಡಾಡುತ್ತಿದ್ದೇವೆ, ನೀವು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಿ. ನಮ್ಮ ನಗರವನ್ನು ಸುಂದರವಾಗಿ ಮಾಡಬೇಕು. ಶುಭ ಮುಂಜಾನೆ ಎಲ್ಲರಿಗೆ. ಈಗ ಈ ಮುನ್ಸಿಪಾಲ್ಟಿ ಅವ್ರು ಏನು ಕ್ರಮ ಅಂದರೆ ಸ್ವಚ್ಛತಾ ಕಾರ್ಯಕ್ರಮ ಏನು ತಗೋತಾ ಇದ್ದಾರೆ, ಭಾಳ ಸಂತೋಷ. ಇದರಿಂದ ನಮ್ಮ ಒಂದು ನಗರ ಭಾಳ ಸುಂದರೀಕರಣ ಆಗ್ತಾ ಇದೆ ಮತ್ತು ಎಲ್ಲ ಕಡೆ ಸ್ವಚ್ಛವಾಗ್ತಾ ಇದೆ. ಮೊದಲು ಎಲ್ಲೆಲ್ಲೋ ಕಸವನ್ನು ಅಲ್ಲೆಲ್ಲೋ ಇದು ಮಾಡಿ ಒಗಿತಿದ್ರು. ಬಟ್ ಈಗ ಎಲ್ಲೂ ಇದು ಮಾಡಲಾರ್ದಂಗೆ ಎಲ್ಲ ಕಡೆನೇ ಭಾಳ ಇದು ಮಾಡಿ ಕಂಡೀಷನ್ ಮಾಡಿ ಭಾಳ ಸ್ವಚ್ಛಾಗಿ ನಮ್ಮ ಸುಂದರಿ ನಗರೀಕರಣಕ್ಕೆ ಭಾಳ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಹೀಗೆ ಬೆಳಿಬೇಕು. ಧನ್ಯವಾದಗಳು. ನಮಸ್ತೆ. ಮುನ್ಸಿಪಾಲ್ಟಿ ಎಲ್ಲ ವರ್ಗದವರೆಗೂ ವಂದನೆ. ಪ್ರತಿಯೊಬ್ಬರು ಮಹಿಳೆಯರಾಗಿರ್ಬೋದು, ಇವಾಗಿರ್ಬೋದು, ಎಲ್ಲ ಬಂದು ಸಹಕರಿಸ್ತಾರೆ. ರೋಡೆಲ್ಲ ಬಂದು ನೋಡ್ತಾರೆ, ಅಂಗಡಿಗಳೆಲ್ಲ ಬಂದು ಪ್ಲಾಸ್ಟಿಕ್ ಇದೆಯಾ ಅಂತ ನೋಡ್ತಾ ಇರ್ತಾರೆ. ಹೆಣ್ಮಕ್ಳು ಭಾರಿ ಬಂದಿಲ್ಲಿ ಕಸ ಮಾಡ್ತಿದ್ದಾರೆ. ಹೆಚ್ಚಾಗಿ ಏನಪ್ಪ ಅಂದರೆ ವಿಧಾನಸೌಧ ಇಲ್ಲಿ ಮೇಲಿರೋಂಥ ರಾಜಕಾರಣಿಯಿಂದ ಗೆದ್ದಿರೋ ಅಂತಾರೆ. ಇಲ್ಲಿ ಸಹಕಾರ ಹಣ ಇಲ್ಲಿಂದ ಕೊಡಬೇಕು. ರೋಡ್ ಇಲ್ಲ ನೋಡಿ, ರೋಡ್ ಇಲ್ಲ, ಸರಿಯಾದ ಚರಂಡಿಗಳಿಲ್ಲ. ಮೇಲಿರೋಂಥ ಅಧಿಕಾರಿಗಳು ಈ ಕ್ಷೇತ್ರಕ್ಕೆ ಸಹಕಾರ ಮಾಡಬೇಕು ಅಂತ ನಾವು ಕೇಳ್ತೀವಿ. ಮುಂದೆ ಗೌಡ್ರು ಅಂತ. ಹಾಂ ಸರ್.
ಹಮ್ಮಿಕೊಂಡಿರೋದು ತುಂಬ ಸಂತೋಷ. ಆದರೆ ಈ ನಗರಸಭೆಯವರು ಮನೆಯಲ್ಲಿ ಹೋಗಿ 2 ಡಬ್ಬೆಯನ್ನು ಕೊಡಬೇಕು, ಹಸಿ ಕಸ ಒಣ ಕಸ ಮಾಡಲಿಕ್ಕೆ. ಇದರಿಂದ ಎಲ್ಲ ಜನರಿಗೂ ಒಳ್ಳೇದಾಗತ್ತೆ. ಬೇರೆ ಕಡೆ ಎಲ್ಲ ಇದನ್ನು ವಿತರಿಸ್ಯಾರ, ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಯಾಕೆ ಇದು ವಿತರಿಸಿಲ್ಲ. ಕಸ ಹಾಕಕ್ಕೆ ಹೋದಪ್ಪರ ಈಗ ಬಂದಿರ್ತಾರೆ ವ್ಯಾನಲ್ಲಿ, ಅವ್ರು ಏನು ಮಾಡ್ತಾರೆ, ನೀವು ಬೇರೆ ಬೇರೆ ಮಾಡಿ ಕೊಡ್ರಿ ಅಂತಾರೆ. ಬ್ಯಾಸ್ ಹೊತ್ಕೊಂಡು ಮಾಡಕ್ಕೆ ಹೋಗಲ್ಲ, ಹಂಗೆ ಹಾಕ್ಬಿಡ್ತಾರೆ. ಕೆಲವೊಬ್ಬರು ಮನೆಗೆ ವಾಪಸ್ ಕಳಿಸ್ತಾರೆ. ನಿದರ್ಶನ ಉಂಟು, ನನಗೆ ಆಗಿದೆ ಇದು. ಕಸ ಬೇರೆ ಬೇರೆ ಮಾಡ್ಕೊಂತ ಕೊಡ್ರಿ, ನಿಮ್ಮ ಮನೆಗೆ ಒಯ್ಯಿರಿ ವಾಪಸ್ ಕಳಿಸ್ಯಾರ ನನಗೆ. ಇದು ಆಗಬಾರ್ದು, ಇದಕ್ಕೊಂದು ಕ್ರಮ ತಗೋಬೇಕು ಕಮಿಷನರ್ ಅವ್ರ ಹತ್ರ. ನಂದೊಂದು ಮನವಿ ಇದು. ಇಲ್ಲಷ್ಟೇ ಸ್ವಚ್ಛ ಭಾರತ ಅಂತ ಮಾಡಿದ್ನಪ್ಪರ ಇದು ಉಪಯೋಗ ಇಲ್ಲ. ಇದು ಕಾರ್ಯ ರೂಪಕ್ಕೆ ಬರ್ಬೇಕಿದು. ಇವ್ರು ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡಿದ್ನಪ್ಪರ ತಮ್ಮ ಸಿಬ್ಬಂದಿ ವರ್ಗಗಳು ಹೇಳ್ಬೇಕು. ಗಾಡಿ ತೊಗೊಂಡು ಬರೋರಿಗೆ ಸಾರ್ವಜನಿಕರಿಂದ ವರ್ತನೆ ಮಾಡ್ಬೇಕಂತ ಹೇಳ್ಬೇಕು. ಅವ್ರ ಡ್ಯೂಟಿ ಅದು. ಇದರಿಂದ ನಾವು ಟ್ಯಾಕ್ಸ್ ಕಟ್ಟಕತ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ಬೇಕು. ಈಗ ನಾವು ಯಾರ ಹತ್ರ ಹೇಳ್ಕೋಬೇಕು? ಕಮಿಷನರ್ ಹತ್ರ ಹೇಳ್ಕೊಳ್ಳೋದು, ಮತ್ತೆ ಯಾರ ಹತ್ರ ಹೇಳ್ಕೋಬೇಕು ನಾವು ಇದನ್ನ? ಥ್ಯಾಂಕ್ ಯು ಸರ್. ನಮ್ಮ ಹೆಸರು ವಿರೂಪಾಕ್ಷ ಸ್ವಾಮಿ ಅಂತೇಳಿ. ನಮ್ದು ಈಗ ಇಸ್ಲಾಂಪುರ ಬಂಬು ಬಜಾರಲ್ಲಿ ಇದೀವಿ ರೀ. ನಮಸ್ಕಾರ ರೀ, ನನ್ನ ಹೆಸರು ಶರಣಮ್ಮ ಅಂತೇಳಿ. ನಾವು ನಗರಸಭೆಯಲ್ಲಿ ಕಮ್ಯುನಿಕೇಷನ್ ಮೊಬೈಲೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನನಗೆ 3 ವಾರ್ಡ್ ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ನಗರೇಶ್ವರ ಅಂತ ವಾರ್ಡ್ನಲ್ಲಿ ಒಂದು ಕಡೆ ಬಾಲಕಿಯರ ಸ್ಕೂಲ್ ಕಡೆ ನಾನು ಕಸವನ್ನು ಅಲ್ಲಿ ಜಾಸ್ತಿ ಆಗ್ತಾ ಇದ್ರು, ಗಲೀಜಾಗ್ತಾ ಇತ್ತು. ಹಾಗಾಗಿ ದುರ್ವಾಸನೆ ಬರೋದ್ರಿಂದ ಶಾಲೆ ಹತ್ರ ಹಾಕಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಒಂದು ಸುಂದರ ನಗರವನ್ನು ಮಾಡಿ ಸ್ವಚ್ಛಗೊಳಿಸಿ, ಆಮೇಲೆ ಅಲ್ಲಿ ಬಿಟ್ಟು ಮತ್ತೆ ಈ ಸ್ಥಳದಲ್ಲಿ ಹಾಕ್ತಾ ಇದಾರೆ. ಪಿಜ್ಜಾ ರೋಡ್ ರಸ್ತೆ ಸೈಡ್ ಗಿಡುತ್ತೇನೆ. ಹಾಗಾಗಿ ಈ ಕಸವನ್ನು ಎಲ್ಲಿ ಬೇಕೆ ಅಲ್ಲಿ ಕಸವನ್ನು ಹಾಕಬಾರದು ಅಂತೇಳಿ ಜನಗಳಲ್ಲಿ ಬಹಳ ಮಾಹಿತಿಗಳನ್ನು ನಾವು 12 ತಿಂಗಳ ರನ್ನಿಂಗ್ ನಲ್ಲಿ ಇದೀವಿ, ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ವಚ್ಛ ಭಾರತವನ್ನು ಆಗ್ಬೇಕಂದ್ರೆ ಸಾರ್ವಜನಿಕರು ನಮ್ಮಲ್ಲಿ ಸಹಕಾರ ಮಾಡಬೇಕು. ಯಾಕಂದ್ರೆ ಅವರು ವಿಂಗಡಣೆ ಮಾಡಿ ಕೊಡೋದಷ್ಟೇ ಅಲ್ಲ, ಒಂದು ಆರೋಗ್ಯವನ್ನು ಕಾಪಾಡಿಕೊಂಡ ಹಾಗೆ. ಹಾಗಾಗಿ ನಮ್ಮೆಲ್ಲರನ್ನು ಸಹಕಾರ ಮಾಡಿ ಅಂತ ನಾನು ಅವರಲ್ಲಿ ಬಹಳ ವಿನಂತಿ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಮ್ಮ ಪತ್ರಿಕೆಯವರು ಕೂಡ ರಾಮಕೃಷ್ಣ ಸರ್ ಅವರು ನಮಗೆ ಬಹಳ ಸಹಕಾರ ಮಾಡಿ ಇವೆಲ್ಲ ಒಂದು ಬೆಂಬಲಿಸ್ತಾ ಇದ್ದಾರೆ. ನಮ್ಮ ಸುಪ್ರೀಜರ್ ಸರ್ಸ್ ಮತ್ತೆ ನಮ್ಮ ಮೇಲೆ ಇರ್ತಕ್ಕಂಥ ಕಮಿಷನರ್ ಸರ್, ನಗರಸಭೆ ಕಡೆಯವರು ನಮಗೆಲ್ಲರ ಬೆಂಬಲದಿಂದ ನಾವು ಇವೆಲ್ಲ ಮಾಡಲು ಒಂದು ಅವಕಾಶವನ್ನು ಸಿಕ್ಕಿದೆ. ನಮ್ಮ ಶರಣಪ್ಪ ಸರ್ ಕೂಡ ಬಹಳ ನಮಗೆ ಬೆಂಬಲ ನೀಡುತ್ತಿದ್ದಾರೆ. ಹಾಗಾಗಿ ನಾನು ಹೆಚ್ಚಿನಲ್ಲಿ ಖುಷಿ ಪಡುತ್ತೇನೆ. ನಮ್ಮ ಕಡೆ ಒಂದು ಸ್ವಚ್ಛ ನಗರವನ್ನು ಮಾಡಿಸಿ, ಒಂದು ಆರೋಗ್ಯವನ್ನು ರಕ್ಷಣೆ ಮಾಡಿ, ಒಂದು ಗಂಗಾವತಿಯಲ್ಲಿ ಸ್ವಚ್ಛವನ್ನು ಮಾದರಿಯಾಗಿ ಮಾಡುವಗೋಸ್ಕರ ನನ್ನ 2 ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.